ಏಯ್, ಯಾರ ನೀನು? ಅಲ್ಲ, ಅವಳ ಮಗ ಒದೆ ತಿಂತಿರೋದ್ ನೋಡ್ದೆ ತಾನೆ? ಮರ್ಯಾದೆಗೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ನಿನಗೂ ಅದೇ ಗತಿನೇ. ರೈ, ನಾನು ಅವ್ರ ಹೊಟ್ಟೆಲ್ ಹುಟ್ಲಿಲ್ಲ ಅಂದ್ರು ನಾನು ಅವ್ರ ಮಗನೇ. ಯಾವ ಮಗ ತಾನೇ ಅವ್ರ ತಾಯಿಗೆ ತೊಂದರೆ ಆದ್ರೆ ನೋಡ್ಕೊಂಡು ಸುಮ್ಮನೆ ಇರ್ತಾನೆ? ನನ್ನ ಮಕ್ಕಳ, ನಿಮ್ಗಳಿಗೆಲ್ಲ ಇವತ್ತೊಂದು ಗತಿ ಕಾಣಿಸೇ ನಾನು ಇಲ್ಲಿಂದ ಹೋಗೋದು. ಏಯ್, ಏನೋ ಮಗ ನೋಡ್ತಾ ಇದ್ದೀರಾ? ಈ ನನ್ನ ಮಗನ ಹುಡ್ದು ಬಿಸಾಕೋಣ ಬನ್ರೋ. ಪಾಪಿ, ಒಬ್ಬ ಮಗನ್ನ ಕೊಂದಿದ್ದಲ್ದೆ ಚಿನ್ನೊಬ್ಬ ಮಗನ್ನ ಕೊಲ್ಲಕ್ ಬಂದಿದ್ಯಾ? ಈ ಪಾಪಿನ ಕ್ಷಮಿಸ್ಬಿಡಿ ಅತ್ತೆ. ಇಲ್ಲಿವರೆಗೂ ತಪ್ಪಾಗಿ ತಿಳ್ಕೊಂಡು ಮಾಡ್ಬಾರ್ದು ತಪ್ಪನೆಲ್ಲ ಮಾಡ್ಬಿಟ್ಟೆ. ನಾನ್ ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ ಮಾಡ್ಕೊಳ್ಳೋದಿಕ್ಕೆ ಒಂದೇ ಒಂದು ಅವಕಾಶ ಮಾಡ್ಕೊಡಿ ಅತ್ತೆ. ಮತ್ತೆ ಈ ತರ ನಾಟಕ ಮಾಡ್ಕೊಂಡು ಯಾರನ್ನ ಬಲಿ ತಗೊಳಕ್ ಬಂದಿದ್ಯಾ? ನಾವು ಬದುಕಿರೋದ್ ನಿನ್ಗೆ ಇಷ್ಟ ಇಲ್ವಾ? ನಿನಗೆ ನಾವ್ ಏನೇ ಅನ್ಯಾಯ ಮಾಡಿದ್ವಿ? ಅನ್ಯಾಯ ಮಾಡಿರೋದು ನಾನು ಅತ್ತೆ. ನಿಮ್ಮ ಹತ್ರ ಕ್ಷಮೆ ಕೇಳಕ್ಕೂ ನನ್ಗೆ ಅರ್ಹತೆ ಇಲ್ಲ ಅಂತ ನನಗೆ ಗೊತ್ತು. ಆದ್ರೆ ನನಗೆ ನಾನ್ ಮಾಡಿರೋ ತಪ್ಪಿನ ಅರಿವಾಗಿದೆ. ನಾನ್ ಬದಲಾಗಿದ್ದೀನಿ ಅತ್ತೆ. ಹೌದು ಅಮ್ಮ, ರುಕ್ಕು ನಿಜವಾಗ್ಲೂ ಬದಲಾಗಿದ್ದಾಳೆ. ಇವತ್ ನಿಮ್ಮನ್ ಕಾಪಾಡ್ಬೇಕಂತ ನಮ್ಮನ್ ಕರ್ಕೊಂಡ್ ಬಂತೆ ರುಕ್ಕು. ಅದೆಲ್ಲ ಇರ್ಲಿ, ನನ್ ಮಗನಿಗೆ ತುಂಬಾ ಹೊಡಿತಾ ಇದಾರೆ. ದಯವಿಟ್ಟು ಅವನ್ನ ಕಾಪಾಡಿ ಮೊದ್ಲು. ಮತ್ತೆ ಕನೆಕ್ಟ್ ಆಯ್ತು. ಅವಳೆಲ್ಲೋದ್ಲು? ಏ ರುಕ್ಕು, ನೀನ್ ಯಾವಾಗ ಅಲ್ಲಿ ಹೋದೆ? ನೀನ್ ಇಲ್ಲಿದ್ದು ರಾಮಾಚಾರಿನ ಕೊಲ್ಬೇಕು ತಾನೆ? ಅಲ್ಲೇನ್ ಮಾಡ್ತಾ ಇದ್ಯಾ? ಓಹೋ, ಮೊದ್ಲು ನಿಮ್ ಮತ್ತೆ ಪಾಠ ಕಲ್ಸೋದಕ್ ಹೋಗಿದ್ಯಾ? ವೆರಿ ಗುಡ್ ರುಕ್ಕು. ಎಷ್ಟ್ ಹೊತ್ತು ಮಗನಿಗೆ ಹೊಡಿಯೋದು ತಾಯಿ ನೋಡಿದ್ಲು,
ಈಗ ತಾಯಿ ಹೊಡೆಸ್ಕೊಳ್ಳೋದ್ನ ಮಗ ನೋಡ್ಲಿ. ಸ್ಟಾರ್ಟ್ ಮಾಡ್ಕೋ. ಏಯ್ ಮಾನ್ಯತಾ, ನಾನ್ ಇಲ್ಲಿಗ್ ಬಂದಿರೋದು ನಮ್ ಅತ್ತೆಗೆ ಹೊಡೆಯೋದಕ್ಕಲ್ವೇ, ಅವ್ರನ್ನ ಸೇವ್ ಮಾಡೋದಿಕ್ಕೆ. ರಾಮಾಚಾರಿ ಬಾವ, ನರಕಾಸುರನ ವಧೆನ ನೀವು ಶುರು ಮಾಡ್ಕೊಳ್ಳಿ. ಇಲ್ಲಿ ಅತ್ತೆ ಸೇಫ್ ಆಗಿದ್ದಾರೆ. ಹೊಡಿ ಮಗ್ನೆ, ಚೆನ್ನಾಗಿ ಹೊಡಿ. ನನ್ನ ಮಗನ್ನ ಕೊಂದವ್ರನ್ನ ಸುಮ್ನೆ ಮಾತ್ರ ಬಿಡ್ಬೇಡ, ಮುಗಿಸ್ಬಿಡಿ ಎಲ್ಲಾರ್ನು. ಏಯ್ ಏನ್ ನೋಡ್ತಾ ಇದ್ದೀರೋ, ಮಾಡೋ. ಹೋಗ್ಲೋ. ಎಲ್ರು ಬನ್ನಿ, ಮೊದಲು ನಾವು ಅಲ್ಲಿಗೆ ಹೋಗೋಣ. ಬನ್ನಿ ಬನ್ನಿ. ನಡಿಯಪ್ಪ, ನಡಿಯಮ್ಮ. ಸ್ವಲ್ಪ ಬೇಗ ಹೋಗಪ್ಪ. ಆ ಪಾಪಿಗಳು ನನ್ ಮಗ ಸೊಸೆಗೆ ಏನ್ ಮಾಡ್ಬಿಡ್ತಾರೋ ಏನೋ ಅಂತ ಭಯ ಆಗ್ತಾ ಇದೆ. ಅಮ್ಮ, ನೀವೇನು ತಲೆ ಕೆಡಿಸ್ಕೋಬೇಡಿ, ಅವ್ರಿಗೇನು ಆಗಿರಲ್ಲ. ಅತ್ತೆ, ಸೊಸೆ ಅನ್ನೋ ಹೆಸ್ರಲ್ಲಿ ನಿಮ್ ಮನೆಗ್ ಬಂದು ಮಾಡ್ಬಾರ್ದು ತಪ್ಪುಗಳನ್ನೆಲ್ಲ ಮಾಡ್ಬಿಟ್ಟೆ. ನಿಮ್ ಹತ್ರ ಕ್ಷಮೆ ಕೇಳೋಕ್ಕೂ ನನ್ಗೆ ಅರ್ಹತೆ ಇಲ್ಲ. ರುಕ್ಕು, ಯಾಕೆ ಯಾಕೆ ಹೀಗೆಲ್ಲ ಮಾಡ್ದೆ? ಅಂತ ದ್ರೋಹ ನಾವ್ ನಿಮ್ಗೆ ಏನೇ ಮಾಡಿದ್ವಿ? ಅತ್ತೆ, ನಾನು ಚಾರು ಮೇಲ್ ದ್ವೇಷ ತೀರ್ಸ್ಕೊಳಕ್ ಹೋಗಿ ನನ್ ಬಂಗಾರದಂತ ಬದುಕಿಗೆ ನಾನೇ ಬೆಂಕಿ ಹಾಕೊಂಡ್ಬಿಟ್ಟೆ. ನೀನ್ ಏನ್ ಹೇಳ್ತಾ ಇದೀಯೋ ನನ್ಗೊಂದು ಅರ್ಥ ಆಗ್ತಿಲ್ಲ. ಅಷ್ಟಕ್ಕೂ ನಮ್ ಚಾರು ಮೇಲೆ ಯಾಕೆ ನಿನ್ಗೆ ಅಷ್ಟೊಂದು ದ್ವೇಷ? ಅತ್ತೆ, ಅದು ಸಾಧ್ಯ ಆದ್ರೆ ಒಂದೇ ಒಂದ್ಸಲ ಈ ಪಾಪಿನ ಕ್ಷಮಿಸ್ಬೇಡಿ. ನೀನು ಮಾಡಿರೋ ತಪ್ಪು ನಿನ್ಗೆ ಅರಿವಾಗಿದ್ರೆ ಅದಕ್ಕಿಂತ ಪ್ರಾಯಶ್ಚಿತ್ತ ಇನ್ನೊಂದಿಲ್ಲ. ಇನ್ಮೇಲಾದ್ರೂ ಸ್ವಲ್ಪ ಒಳ್ಳೆಯವಳಾಗಿ ಬದುಕದ್ನ ಕಲ್ತ್ಕೊ. ಸ್ವಲ್ಪ ಬೇಗ ಹೋಗಪ್ಪ. ಅವರಿಬ್ರು ಪರಿಸ್ಥಿತಿ ಏನಾಗಿದೆಯೇನೋ. ದೇವ್ರೆ, ನನ್ ಮಗ ಸೊಸೆನ ನೀನೇ ಕಾಪಾಡ್ಬೇಕು. ರಾಮಾಚಾರಿ ಬಿಡ್ಬೇಡ ಅವ್ರನ್ನ, ಎಲ್ರನ್ನೂ ಹೊಡೆದಾಕು. ಎಲ್ಲ ಕಾರಣ ಆದವಳನ್ನ ನಿನ್ನ ನಾನು ಸುಗ್ದೆ ಬಿಡಲ್ಲ.
ಮಾಡಿರೋ ತಪ್ಪಿಗೆ. ಇದೇನು ಅಲ್ಲ ಚಾರು, ನನಗಿನ್ನೂ ಆಗ್ಬೇಕು ಚಾರು. ನಿಮ್ಗಳ ಹತ್ರ ಕ್ಷಮೆ ಕೇಳಕ್ಕೂ ನನಗೆ ಯೋಗ್ಯತೆ ಇಲ್ಲ. ಯಾವ ತಪ್ಪು ಮಾಡಿಲ್ದಿರೋ ನಿನ್ಮೇಲೆ ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ. ನಿನಗೆ ಅನ್ಯಾಯ ಮಾಡಕ್ ನೋಡಿದ್ಕೆ ಆ ದೇವ್ರ ನನಗ್ ಸರಿಯಾದ ಶಿಕ್ಷೆ ಕೊಟ್ಬಿಟ್ಟ. ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೆ ರುಕ್ಕು? ನೋಡು, ಹಾಕಿದ್ದೆಲ್ಲ ಆಗೋಯ್ತು. ಹಳೆದನ್ನೆಲ್ಲ ಮರೆತು ಇವಾಗಿಂದ ನೀನ್ ಚೆನ್ನಾಗಿರ್ಬೇಕು. ರುಕ್ಕು, ಪೊಲೀಸ್ ಪೊಲೀಸ್ ಭಾಗೋ 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 ಭಾಗೋ, ಹಿಡೀರಿ ಅವ್ರನ್ನ, ಅರೆಸ್ಟ್ ಸರ್. ಮಿಸ್ ಆಗ್ಬಿಟ್ರಲ್ರಿ. ಇಮಿಡಿಯೇಟ್ ಆಗಿ ಪ್ರತಿಯೊಂದು ಸ್ಟೇಷನ್ಗೂ ಈ ಗಾಡಿ ನಂಬರ್ನ ಇನ್ಫಾರ್ಮ್ ಮಾಡಿ. ಇಷ್ಟೆಲ್ಲ ಮಾಡಿ ತಪ್ಪಿಸ್ಕೊಂಡು ಹೋಗ್ತಿದ್ಯಾ?